ಎಲ್ಲರಿಗೂ ನಮಸ್ತೆ. ಏನು ಇವನು ಬೆಳಬೆಳಗ್ಗೆ ಆಟೋ ನಾಗರಾಜು ಲೈವ್ ಬಂದ ಅನ್ಕೊಂಡ್ರಾ? ಕಿಚ್ಚು ಕಿಚ್ಚು ಕನ್ನಡದ ಕಿಚ್ಚು ಲೋಫರ್ ನನ್ನ ಮಗಮ್ಮ ಸತ್ಯರಾಜ್. ಲೇ ಸತ್ಯರಾಜ್, ಭುವನೇಶ್ವರಿ ಮಕ್ಳು ಕಣ ನಾವು, ಭುವನೇಶ್ವರಿ ಮಕ್ಳು. ನಮ್ಮ ಕರ್ನಾಟಕನ ಕನ್ನಡಿಗರನ್ನ ಬೇರೆ ತರನೇ ಬೈತ್ಯಾ? ಅದು ಸೂಪರ್ ಸ್ಟಾರ್ ರಜನಿಕಾಂತ್, ಕರ್ನಾಟಕದ ಗಂಡು ಸೂಪರ್ ಸ್ಟಾರ್ನ ಮುಂದೆ ಇಟ್ಕೊಂಡು. ಎಷ್ಟೋ ಧೈರ್ಯ ನಿನಗೆ? ಏಯ್, ಏನ ತಿಳ್ಕೊಂಡಿದ್ಯಾ ಕನ್ನಡದವ್ರ ಬಗ್ಗೆ? ಏಯ್, ಇಡೀ ಕರ್ನಾಟಕದಲ್ಲಿ ಎಲ್ಲಾ ಜನಾಂಗದವ್ರಿಗೂ ನಾವು ಜಾಗ ಕೊಟ್ಟರು ಕನ್ನಡಿಗರು, ಹೃದಯವಂತ ಕನ್ನಡಿಗರು. ಅರ್ಥ ಮಾಡ್ಕೋ. ಏನು ಕನ್ನಡದವ್ರ ಬಗ್ಗೆ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟು ಮಾತಾಡ್ತೀಯಾ? ನಿನ್ನ ಫಾಲೋವರ್ಸ್ನ ಅಕ್ಕಪಕ್ಕ ಇಟ್ಕೊಂಡು ಚಪ್ಪಾಳೆ ಬಡಿಲಿ ಅಂತ. ಹೇಯ್, ನಾನು ಕರೆದ್ರೆ 100 ಜನ ಆಟೋ ಡ್ರೈವರ್ ಬರ್ತಾರೆ ಕಣ, 100 ಜನ ಬರ್ತಾರೆ. 100 ಜನದ ಮುಂದೆ ನಿಂತ್ಕೊಂಡು ಸತ್ಯರಾಜ್ ಕನ್ನಡದ ಬಗ್ಗೆ ಮಾತಾಡಿದ್ಯಾ ಲೋಫರ್ ನನ್ನ ಮಗನೇ ಅಂತ ಅಂದ್ಬಿಟ್ಟು ಬೇರೆ ತರನ ವಿಡಿಯೋ ಮಾಡಿ ಕಳಿಸ್ಬಿಡ್ತೀನಿ. ನಕ್ಕ ನಿನ್ ತಮಿಳ್ನಾಡಲ್ಲಿ ಆಟೋ ಡ್ರೈವರ್ ಅವರೇ ಹೊಡೆದು ಬಿಡ್ಬೇಕು ನಿನ್ಗೆ. ತಮಿಳ್ನಾಡು ಆಟೋ ಡ್ರೈವರೇ ಬಂದು ಹೊಡಿಬೇಕು ನಿನ್ಗೆ. ಕನ್ನಡದವ್ರ ಬಗ್ಗೆ ಮಾತಾಡ್ತೀಯಾ? ಕನ್ನಡದವ್ರ ಯೋಗ್ಯತೆ ಗೊತ್ತೇನಾ ನಿನಗೆ? ಬಾಹುಬಲಿ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋ ಮೊದಲೇ ಯೋಚನೆ ಮಾಡ್ಬೇಕಾಗಿತ್ತು ನನ್ನ ಮಗನೇ. ಆ ಡೈರೆಕ್ಟರ್ ಕನ್ನಡದವರು, ಬಾಹುಬಲಿ ಇರುವುದು ಕರ್ನಾಟಕದಲ್ಲಿ ಅಂತ. ಯಾಕೋ ಯಾಕೋ ನೀನು ಆಕ್ಟಿಂಗ್ ಮಾಡಿದೆ ನೀನು ಲೋಫರ್ ನನ್ನ ಮಗನೇ? ಬಾಹುಬಲಿ ಆಕ್ಟಿಂಗ್ ಯಾಕೆ ಮಾಡಿದೆ ನೀನು? ಯಾಕೆ ಮಾಡಿದೆ? ಕರೆಕ್ಟ್ ಕಣ. ರಾಜಮೌಳಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ನಿನ್ಗೆ ಒಳ್ಳೆ ಕ್ಯಾರೆಕ್ಟರ್ನೇ ಕೊಟ್ಟಿದ್ದಾರೆ. ಅದರಲ್ಲಿ ಎಂತ ಕ್ಯಾರೆಕ್ಟರ್ ಕೊಟ್ಟಾರ ಹೇಳೋ? ಬೆನ್ನಿಂದ ಚೂರಿ ಹಾಕೋ ಕ್ಯಾರೆಕ್ಟರ್. ಹಂಗೆ ಮಾಡ್ಬಿಟ್ಟಲ್ಲ ನೀನು. ಗೊತ್ತಿತ್ತೇನೋ ಅವ್ರಿಗೆ ಹಿಂಗ್ ಮಾಡ್ತಾನೆ ಅಂತ. ನಿನ್ಗೆ ಒಳ್ಳೆ ಕ್ಯಾರೆಕ್ಟರ್ನೇ ಕೊಟ್ಟಾರ ಕಣ ಲೋಫರ್ ನನ್ನ ಮಗನೇ. ನಿನ್ಗೆ ಒಂದು ಸತ್ಯ ಹೇಳ್ತೀನಿ ಕೇಳು, ಅರ್ಥ ಮಾಡ್ಕೋ. ಕನ್ನಡ ಆಡಿಯನ್ಸ್ನ ಕಳ್ಕೊಂಬಿಟ್ಟೆ ನೀನು, ಕಳ್ಕೊಂಬಿಟ್ಟೆ. ನಾವೆಲ್ಲರೂ ಭಾರತೀಯರು ಅಂತ ಜೀವನ ಮಾಡ್ತಾ ಇರೋದು ಕಣ ಬೆಂಗಳೂರಲ್ಲಿ. ಹೃದಯವಂತರು ನಾವು. ಎಲ್ಲಾ ಜನಾಂಗದವ್ರಿಗೂ ಜಾಗ ಕೊಟ್ಟಿದ್ದೀವಿ, ಎಲ್ಲಾ ಜನಾಂಗದವ್ರಿಗೂ. ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಮಾತಾಡಿರೋದು ತಪ್ಪು. ಅರ್ಥ ಮಾಡ್ಕೋ. ಸಿನಿಮಾದ ಬಗ್ಗೆ ನನಗೂ ಒಳ್ಳೆ ಗೌರವ ಇದೆ. ಬಾಹುಬಲಿ ಸಿನಿಮಾ ನೋಡ್ಬೇಕು ಅಂತ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ಆದ್ರೆ ಕನ್ನಡದವ್ರ ಬಗ್ಗೆ ಮಾತಾಡೋದು ತಪ್ಪು ಅಂತ ಮುಚ್ಕೊಂಡು ಅರ್ಥ ಮಾಡ್ಕೊಂಡು ದಯವಿಟ್ಟು ನೀನ್ ಬರಕ್ಕಾಗಲ್ಲ ಬಿಡು. ಕರ್ನಾಟಕಕ್ಕೆ ಬಂದ್ರೆ ನಿನ್ಗೆ ಮೂಳೆ ಹಾಕೊಂಡ್ಬಿಡ್ತಾರೆ. ನಿನಗೆ ಮೂಳೆ ಹಾಕೊಂಡ್ಬಿಡ್ತಾರೆ. ನೀನ್ ಬರೋದು ಬೇಡ ನನ್ನ ಮಗನೇ. ನಿಮ್ಗೆ ಪ್ರಾಣ ಭಿಕ್ಷೆ ಕೊಟ್ಬಿಡ್ತೀವಿ, ಕನ್ನಡಿಗರು ಪ್ರಾಣ ಭಿಕ್ಷೆ ಕೊಡ್ತೀವಿ ನಿನ್ಗೆ. ಇದುವರೆಗೂ ಲೈಫ್ ಕೊಟ್ಟಿದೀವಿ ನಿನ್ಗೆ ಆರ್ಟಿಸ್ಟ್ ಆಗಿ. ನಿನ್ನ ಎಲ್ಲಾ ಸಿನಿಮಾಗಳನ್ನ ಕನ್ನಡಿಗರು ನೋಡ್ಕೊಂಡ್ ಬಂದಿದೀವಿ. ಮುಂದಕ್ಕೆ ಪ್ರಾಣ ಭಿಕ್ಷೆ ಕೊಡ್ತೀವಿ, ನೀನ್ ಬರ್ಬೇಡ. ಕನ್ನಡದ ಬಗ್ಗೆ ಮಾತಾಡಿರೋದು, ಕನ್ನಡಿಗರ ಬಗ್ಗೆ ಮಾತಾಡಿರೋದನ್ನ ಲೈವ್ ಅಲ್ಲಿ ನಾನ್ ಮಾಡಿರೋ ತಪ್ಪು ಅಂತ ಲೈವ್ ಅಲ್ಲಿ ಬಂದು ಮಾತಾಡಿದ್ರೆ ಸರಿ. ನಿನ್ಗೊಂದು ವಿಷಯ ಗೊತ್ತಾ? ನಿಮ್ಮ ಅಮ್ಮ ಜಯಲಲಿತಮ್ಮ, ದಿವಂಗತ ಜಯಲಲಿತಮ್ಮ ಅಮ್ಮ ಸತ್ತು ಸ್ವರ್ಗದಲ್ಲಿದಾರಲ್ಲ, ಅಮ್ಮನಿಗೆ ಜನ್ಮ ಕೊಟ್ಟವ್ರೆ ಕನ್ನಡಿಗರು ಕಣ. ಗೊತ್ತಾ ನಿನಗೆ? ಇವತ್ತು ನಿಮ್ ತಮಿಳ್ನಾಡಲ್ಲಿ ದೊಡ್ಡ ರಾಜ್ಯಭಾರ ಮಾಡ್ತಿರೋ ದೊಡ್ಡ ಸೂಪರ್ ಸ್ಟಾರ್ ಆಗಿರೋರು ಈ ಕರ್ನಾಟಕದವರು ಕಣಲೇ. ಅರ್ಥ ಮಾಡ್ಕೋ. ಯಾವನೂ ಮಾತಾಡದೇ ಇರೋ ಕನ್ನಡದ ಬಗ್ಗೆ ನೀನ್ ಯಾಕೋ ಮಾತಾಡ್ತೀಯಾ? ಗ್ರಾಚಾರ ಕೆಟ್ಟೋಗಿದ್ಯಾ? ನಿಂಗೆ ಸನಿಮಾತ್ಮ ಎಗ್ಲೇರ್ಬಿಟ್ಟ ನಿನಗೆ. ಲಾಸ್ಟ್ ಆಗಿ ಒಂದು ಮಾತು ಹೇಳ್ತೀನಿ ಕೇಳು. ನೀನು ಡೈರೆಕ್ಟ್ ಆಗಿ ಬಂದು ಲೈವ್ ಅಲ್ಲಿ ಹೇಳು, ನಾನ್ ಮಾಡಿರೋ ತಪ್ಪು, ಕಚಡ ತಿನ್ಬಿಟ್ಟಿದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ನೀವು ಕನ್ನಡಿಗರು, ನೀವೇನೇ ಮಾಡಿದ್ರು ಅಣ್ಣ ತಮ್ಮದಿರ ದೃಷ್ಟಿ ನೋಡಿ ನಮ್ಮನ್ನ ಕ್ಷಮಿಸ್ಬಿಡ್ತೀರಿ, ಬಿಟ್ಬಿಡಿ ಅಂತ ಹೇಳಿ ಕ್ಷಮೆ ಕೇಳಿದ್ರೆ ಸರಿ ಸತ್ಯರಾಜ್. ಇಲ್ಲ ಅಂದ್ರೆ ನಾನ್ ಮಂಡ್ಯದ ಗಂಡು. ಮಂಡ್ಯದ ಭಾಷೆ ಗೊತ್ತಿಲ್ಲ ನಿನಗೆ? ಗೂಗಲ್ ಅಲ್ಲಿ ತೆಗೆದು ನೋಡು ಮಂಡ್ಯ ಬೈಗ್ಲ ಏನು ಅಂತ. ಬಡ್ಡಿಯ ಇದನ್ನೇ ತಕ್ಷಣವೇ ಈ ವಿಡಿಯೋ ನಿನ್ಗೆ ರೀಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೂ ಆಗ್ಬೋದು, ಆಗ್ದೇನೂ ಇರ್ಬೋದು. ನಿನ್ ಫಾಲೋವರ್ಸ್ ಹೇಳ್ಬೋದು, ನಿನ್ ಸುತ್ತಮುತ್ತ ಕೈ ಚಪ್ಪಲ ಬಡಿತಾರಲ್ಲ, ಅಣ್ಣೆ ಅಂತ. ಅಣ್ಣೆ ಸೌಖ್ಯಮೇ ಅಂತಾರಲ್ಲ ಸುತ್ತ ಇಟ್ಕೊಂಡು. ಚೆನ್ನೈ ಎಕ್ಸ್ಪ್ರೆಸ್ ಅಲ್ಲಿ ಡೈಲಾಗ್ ಹೇಳ್ತಿಲ್ಲಪ್ಪ, ಅಣ್ಣೆ ಸೌಖ್ಯಮೇ ಅಂತ. ಆ ತರ ನೀವು ಸುತ್ತಮುತ್ತ ಇರೋರ್ಗೂ ನೋಡ್ಬೋದು, ಯಾರೇ ನೋಡ್ಬೋದು. ದಯವಿಟ್ಟು ಹೇಳ್ತೀನಿ ಕೇಳೋ, ಮತ್ತೆ ನಾ ಲೈವ್ ಬಂದ್ರೆ ಮಂಡ್ಯ ಭಾಷೆಯಲ್ಲಿ ಬೈದ್ರೆ ನೀನೇ ಅಸಹ್ಯವಾಗಿ ನೀನೇ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗ್ಬೇಕು ಅಷ್ಟೇ. ದಯವಿಟ್ಟು ಹೇಳ್ತೀನಿ ಕೇಳೋ, ಕನ್ನಡರ ಬಗ್ಗೆ ಮಾತಾಡೋ ತಪ್ಪು. ಅದು ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರನ್ನ ಮುಂದೆ ನಿಂತ್ಕೊಂಡು ಕನ್ನಡದ ಬಗ್ಗೆ ಬೈತಿಯಲ್ಲ, ನಿನ್ ತಿಗದಲ್ಲಿ ಎಷ್ಟು ದಮ್ಮಿರ್ಬೇಕು. ನಕ್ಕನ್ಲೇ, ನಿನ್ಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಟೈಮ್ ಇದೆ ನಿನ್ಗೆ. ಮರ್ಯಾದೆಯಿಂದ ಬಂದು ಕನ್ನಡಿಗರ ಬಗ್ಗೆ ಮಾತಾಡೋ ತಪ್ಪು ಅಂತ ಒಪ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ಮಗನೇ
ನಿನ್ ಇನ್ನೂ ಗೊತ್ತಿಲ್ಲ ಕನ್ನಡಿಗರ ಆಕ್ರೋಶ ಏನು ಅಂತ. ಇವತ್ ನಾವ್ ನೀರ್ ಬಿಡ್ತಿರೋದಕ್ಕೆ ನೀವು ಜೀವನ ಮಾಡ್ತಾ ಇದೀರಿ, ಅರ್ಥ ಮಾಡ್ಕೊಳ್ಳಿ. ಅದು ಬಿಡ್ಬಿಟ್ಟು ನೀವು ಮರ ಅಂತೆ, ನಾವು ಹುಚ್ಚೆ ಹೋಯ್ತೀವಂತೆ. ಹುಚ್ಚೆನೆ ಕುಡಿತಾ ಇರೋದು ಕಣ ನೀನು, ಕನ್ನಡರು ಹುಚ್ಚೆನೆ ಕುಡಿತಾ ಇರೋದು. ನಾನು ಯಾವುದೇ ಸಿನಿಮಾದ ಬಗ್ಗೆ ಮಾತಾಡ್ತಾ ಇಲ್ಲ, ತಮಿಳುಗರು ಅಣ್ಣ ತಮ್ದಿರ ಬಗ್ಗೆ ಮಾತಾಡ್ತಾ ಇಲ್ಲ. ತಮಿಳುಗರ ಬಗ್ಗೆ ನಾವು ಅಣ್ಣ ತಮ್ದಿರು. ನಾವು ಮನೆ ಇಲ್ಲಿಂದ ಕಳೆದ್ರೆ ಆಟೋ ಸ್ಟಾರ್ಟ್ ಮಾಡಿದ್ರೆ ಹೋಗೋದೇ ಶ್ರೀರಾಮ್ಪುರ ಕಡೆ ಬಾಡಿಗೆ ಹೊಡಿಯಕ್ಕೆ. ಅವರೆಲ್ಲ ನಮ್ಮ ಅಣ್ಣ ನಮ್ಮ ಜೊತೆಲಿರೋರೇ ತಮಿಳ್ನಾಡವರು, ಅಣ್ಣ ತಂದಿರ್ತಾರ ನೋಡ್ತಾ ಇದೀನಿ. ನಾನು ತಮಿಳರ ಬಗ್ಗೆ ಮಾತಾಡ್ತಾ ಇಲ್ಲ, ಆಮೇಲೆ ಸಿನಿಮಾದ ಬಗ್ಗೆ ಮಾತಾಡ್ತಾ ಇಲ್ಲ. ಸತ್ಯರಾಜ್ ಕಟ್ಟಪ್ಪ, ನಿನ್ನ ಕಟ್ಟಪ್ಪ ಮಾಡಿದ್ರಲ್ಲ ಇದೇ ಕನ್ನಡಿಗರು, ಯಾರು ಅಲ್ಲ. ಕಟ್ಟಪ್ಪ ಮಾಡಿದ್ದೆ ಕನ್ನಡಿಗರು. ಬಾಹುಬಲಿ ಸಿನಿಮಾದಲ್ಲಿ ನೀ ಆಕ್ಟಿಂಗ್ ಮಾಡಿದಕ್ಕೆ ನೀನ್ ಕಟ್ಟಪ್ಪ ಅದ. ಇಲ್ಲ ಅಂದ್ರೆ ನೀನ್ ಯಾರು ಒಂದು ಗೊತ್ತಿಲ್ಲ, ಗೊತ್ತು. ಆದ್ರೆ ಕರ್ನಾಟಕದಲ್ಲಿ ನೀನ್ ಎಷ್ಟೋ ಜನ ನಿನ್ನ ಲೈಕ್ ಮಾಡೋರೆ, ಕರ್ನಾಟಕದ ಜನ ನಿನ್ನ ಬೆಳೆಸವ್ರೆ, ಅರ್ಥ ಮಾಡ್ಕೋ. ದಯವಿಟ್ಟು ಮಗನೇ ಲಾಸ್ಟ್ ವಾರ್ನಿಂಗ್ ಹೇಳ್ತಾ ಇದ್ದೀನಿ, ಕೇಳು ಸತ್ಯರಾಜ್. ಬಂದು ಕ್ಷಮೆ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಗೊತ್ತಿಲ್ಲ, ನೀನ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಮ್ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಪ್ರವೀಣ್ರಿದ್ದಾರೆ. ಏನೋ ನೀನು ವಾಟಲ್ ನಾಗರಾಜ್ ಅವ್ರ ಬಗ್ಗೆ ಮಾತಾಡ್ತೀಯಾ? ಮಾತಾಡ್ತೇನೋ ಕಾಮಿಡಿ ಪೀಸು ಅಂತ್ಯಾ ನಮ್ಮಲ್ಲಿ? ಮರ್ಯಾದೆ ಬಂದು ಕ್ಷಮೆ ಕೇಳೋ ಮಗನೇ, ಆಮೇಲೆ ನಿನ್ಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸತ್ಯರಾಜ್, ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್.